ಇವರೆಲ್ಲ ಸೇರಿ ನಮ್ ಪ್ಲಾನ್ ಎಲ್ಲ ಉಲ್ಟಾ ಮಾಡೋ ತರ ಇದಾರಲ್ಲ. ನೋಡ್ ಸಪ್ತಮಿ, ಜಾಸ್ತಿ ಯೋಚನೆ ಮಾಡಬೇಡ. ನನ್ನ ಮಾತು ಕೇಳು. ಈಗ ಇವರಿಬ್ರನ್ನ ಇಲ್ಲಿಂದ ಆಚೆ ಕಳಿಸು. ಬೀಗ್ರೆ, ನಾನ್ ತಪ್ಪು ಮಾಡಿದೀನಿ ನಿಜ. ಆದ್ರೆ ದೇವ್ರ ಮೇಲೆ ಸತ್ಯ ಮಾಡಿ ಹೇಳ್ತೀನಿ, ನಾವು ಬದಲಾಗಿದ್ದೀವಿ. ನಿಮ್ ಮಗಳು ಸಪ್ತಮಿ ನಮ್ಮನ್ ಕ್ಷಮಿಸಿದಾಳೆ. ನೀವು ದೊಡ್ಡ ಮನ್ಸ್ ಮಾಡಿ ನಮ್ಮನ್ ಕ್ಷಮಿಸ್ಬಿಡಿ. ಸರಿ, ಕ್ಷಮಿಸ್ತೀನಿ, ನಾನು ಕ್ಷಮಿಸ್ತೀನಿ. ಆದ್ರೆ ನಾನು ಕ್ಷಮಿಸಿದ ತಕ್ಷಣ ಈ ಕೂಡ್ಲೆ ನೀವು ಈ ಮನೆಯಿಂದ ಆಚೆ ಹೋಗ್ಬೇಕು. ಹೋಗ್ತೀರಾ? ಅಪ್ಪ, ಸುಮ್ನೆ ಇರು ಮಗಳೇ, ನಿನ್ಗಿದೆಲ್ಲ ಅರ್ಥ ಆಗೋದಿಲ್ಲ. ಮೊದಲು ನಾಗರಾಜ ಅವ್ರನ್ನ ಮನೆಯಿಂದ ಆಚೆ ಕಳ್ಸೋ. ನೋಡು ನಾಗರಾಜ, ನನ್ನ ಮಾತನ್ನ ಅರ್ಥ ಮಾಡ್ಕೋ, ಇಲ್ಲ ಅಂತಂದ್ರೆ ನಾವು ಮುಂದೆ ತುಂಬಾ ದೊಡ್ಡ ಸಮಸ್ಯೆನ ಅನುಭವಿಸ್ಬೇಕಾಗತ್ತೆ. ಹೇಳಿದ ಮಾತು ಕೇಳೋ. ಏಯ್, ಇನ್ನೂ ಏನ್ ಯೋಚನೆ ಮಾಡ್ತಿದ್ಯಾ? ಮೊದಲು ಅವ್ರನ್ನ ಮನೆಯಿಂದ ಆಚೆ ಕಳ್ಸು. ವೆಂಕಟು, ನನ್ನ ಸೊಸೆ ಯಾವುದೇ ನಿರ್ಧಾರ ತಗೊಂಡ್ರು ಅದು ಸರಿಯಾಗಿ ಇರುತ್ತೆ. ಇದ್ರ ಮೇಲೂ ನಾನೇನಾದ್ರೂ ಮಾತಾಡಿದ್ರೆ ಅಥವಾ ಆ ನಿರ್ಧಾರನ ಬದಲಾಯಿಸಿದ್ರೆ ನನ್ನ ಸೊಸೆಗೆ ನಾನು ಏನ್ ಬೆಲೆ ಕೊಟ್ಟಾಗತ್ತೆ ನೀನು ಹೇಳು. ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ ಕಣೋ. ಸಪ್ತಮಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ಅವರಿಬ್ರನ್ನ ಮೊದಲು ಇಲ್ಲಿಂದ ಆಚೆ ಕಳಿಸ್ಬಿಡು. ಬೇಡಮ್ಮ, ನಮ್ಗೆ ಅವ್ರಗಳ ಸವಾಸನೆ ಬೇಡಮ್ಮ ನಮ್ಗೆ. ಅಪ್ಪ, ನೀವು ನನ್ನ ಮಗಳಾಗಿ ನೋಡ್ತಿದ್ದೀರಾ. ಆದ್ರೆ ನಾನು ಈ ಮನೆ ಸೊಸೆಯಾಗಿ ನನ್ನ ನಿರ್ಧಾರ ಸರಿಯಾಗೇ ಇದೆ. ಇದ್ಯಾಕೋ ಸರಿ ಹೋಗ್ತಿಲ್ಲಮ್ಮ. ಏಯ್, ಏನ್ ನೋಡ್ತಾ ಇದ್ದೀರಾ ಮುಖಾನ? ಕಟ್ರೆ ನಿಮ್ ಗಂಟು ಮೂಟೆನ, ನಡೀರಿ ಮನೆಯಿಂದ ಆಚೆಗೆ. ಅಪ್ಪ, ಅರ್ಥ ಮಾಡ್ಕೊಳ್ಳಿ, ಇದು ನಮ್ಮನೆ ಸಮಸ್ಯೆ, ನಾವೇ ಬಗೆಹರಿಸ್ಕೋತೀವಿ. ಈ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ. ಮಗಳೇ, ನೀನು ಅಪ್ಪನಿಗೆ ಮಾತು ಹೇಳ್ತಾ ಇದೀಯಾ? ಅಪ್ಪ, ನಾನು ನಿಮಗೆ ಬೇಜಾರಾಗ್ಲಿ ಅನ್ನೋ ದೃಷ್ಟಿಲಿ ಈ ಮಾತು ಹೇಳ್ತಿಲ್ಲ. ಅಪ್ಪ, ನಾನು ಈ ನಿರ್ಧಾರ ಯಾಕೆ ಮಾಡಿದ್ದೀನಿ ಅಂತ ನೀವು ಅರ್ಥ ಮಾಡ್ಕೋತಿರೋ ಅನ್ನೋ ದೃಷ್ಟಿಯಲ್ಲಿ ಅಷ್ಟೇ ಈ ಮಾತು ಹೇಳಿದ್ ನಿಮಗೆ. ನಾನು ಅಷ್ಟೇಮ್ಮ, ನೀನು ಅರ್ಥ ಮಾಡ್ಕೋತೀಯ ಅನ್ನೋ ದೃಷ್ಟಿಯಿಂದಾನೇ ಹೇಳಿದ್ದು. ನಿನಗೆ ಬೇಜಾರು ಮಾಡಬೇಕು ಅಂತಲ್ಲ. ಮಗಳೇ, ನೀನ್ ನಮ್ಮ ಮನೆಯಲ್ಲಿದ್ದಾಗ ಭಾಮ ಎಷ್ಟೇ ತಪ್ಪು ಮಾಡಿದ್ರು ಪದೇ ಪದೇ ನೀನು ಅವಳನ್ನೇ ವಹಿಸ್ಕೋತಾ ಇದ್ದೆ. ಆದ್ರೆ ಅವತ್ತಿಂದ ಇವತ್ತಿನವರೆಗೂ, ಈ ಕ್ಷಣದವರೆಗೂ ಅವಳೇನಾದ್ರೂ ಬದಲಾದ್ಲಾ? ನಾನು ಕೂಡ ಬದಲಾಗ್ತಾಳೆ, ಇವತ್ತು ಬದಲಾಗ್ತಾಳೆ, ನಾಳೆ ಬದಲಾಗ್ತಾಳೆ ಅಂತ ಕಾಯ್ತಾನೆ ಇದ್ದೀನಮ್ಮ. ಇವತ್ತಿನ ತನಕನೂ ಬದಲಾಗ್ಲಿಲ್ಲ ಅವಳು, ಬರೀ ಕೆಟ್ಟದನ್ನೇ ಮಾಡ್ತಾ ಇದ್ದಾಳೆ. ನೋಡ್ ಸಪ್ತಮಿ, ಈ ತರ ಕೆಟ್ಟ ಬುದ್ಧಿ ಇರೋರು ಜೀವನದಲ್ಲಿ ಯಾವತ್ತೂ ಬದಲಾಗೋದಿಲ್ಲಮ್ಮ. ಹೇಳೋದನ್ನ ಅರ್ಥ ಮಾಡ್ಕೋ. ನಾವಿಂಥವ್ರಿಗೆಲ್ಲ ಸಪೋರ್ಟ್ ಮಾಡಬಾರ್ದಮ್ಮ. ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಅಲ್ಲಮ್ಮ, ನಿನ್ನ ಜೀವನ ನೀನು ಖುಷಿಯಾಗಿರ್ಬೇಕು ಅಂತ ತಾನೇ ನಾವೆಲ್ಲರೂ ಇಷ್ಟೊಂದು ಕಷ್ಟಪಟ್ಟಿದ್ದು. ಅವ್ರಗಳಿಂದ ನಿನಗೆ ಮತ್ತೆ ಅಳಿಯಂದ್ರಿಗೆ ಜಗಳ ಆದ್ರೆ ಯಾರಮ್ಮ ಹೊಣೆ? ಅವರಿಂದ ನೀನ್ ನೆಮ್ಮದಿನೇ ಹಾಳಾಗೋಗುತ್ತಲ್ಲ. ಪಾಪ ನಮ್ಮ ಅಳಿಯಂದ್ರು ಇವತ್ತಿನವರೆಗೂ ಮಾವ ನನಗ್ ಸಹಾಯ ಮಾಡಿ ಅಂತ ಯಾವ ವಿಚಾರದಲ್ಲೂ ಕೇಳಿರ್ಲಿಲ್ಲ. ಅಂಥದ್ರಲ್ಲಿ ಇವತ್ತು ನನಗ್ ಫೋನ್ ಮಾಡಿ, ಮಾವ ಈ ತರ ಸಮಸ್ಯೆ ಆಗಿದೆ, ದಯವಿಟ್ಟು ನನಗ್ ಸಹಾಯ ಮಾಡಿ ಅಂತ ಕೇಳ್ಕೊಂಡಾಗ ನನಗೆ ಹೆಂಗಾಯ್ತು ಗೊತ್ತಾ? ಸಪ್ತಮಿಗೆ ನಾನು ಎಷ್ಟು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ.
ನೀವಾದ್ರೂ ಒಂದು ಮಾತು ಹೇಳಿ ಅವ್ರುಗಳನ್ನ ಈ ಮನೆಯಿಂದ ಆಚೆಗೆ ಹಾಕಿ ಅಂತ ಹೇಳಿ ಕಳ್ಸಿದ್ರಮ್ಮ.